ಈ ಲೋಕದಲ್ಲಿ ನಿಮಗೆ ಏನುಂಟು? ಸಂಕಟಗಳು ಉಂಟು. ಆದರೂ ನೀವು ದೃಢವಾಗಿರ್ರಿ. ಯಾಕೆ? ಈ ಲೋಕವನ್ನು ನಾನು ಜಯಿಸಿದ್ದೀನಿ. ಅದರ ಅರ್ಥ ಏನು? ಈ ಲೋಕವನ್ನು ನಾನು ಹೇಗೆ ಜಯಿಸಿದಿನೋ ಅದೇ ರೀತಿಯಲ್ಲಿ ನೀವು ಕೂಡ ಈ ಲೋಕವನ್ನ ನನ್ನ ನಾಮದ ನಿಮಿತ್ತವಾಗಿ ನನ್ನಲ್ಲಿ ಇದ್ದುಕೊಂಡು ನೀವು ಜಯಿಸ್ತೀರಾ. ಹಲ್ಲೆಲೂಯಾ. ಹೀಗೆ ಹೇಳಿ, ಉಪದ್ರವ ಸಂತೋಷನಾ? ಉಪದ್ರವ ನಮಗೆ ಸಂತೋಷನಾ? ಯಾಕೆ? ಉಪದ್ರವದಲ್ಲಿ ಇದ್ರೂ ಕೂಡ ಯೇಸು ಕ್ರಿಸ್ತನಲ್ಲಿ ಇದ್ದುಕೊಂಡು ಆ ಉಪದ್ರವವನ್ನು ನಾವು ಜಯಿಸಬಹುದು. ಹಲ್ಲೆಲೂಯಾ. ಸ್ವಾಮಿ ನೀವು ಉಪದ್ರವದಲ್ಲೇ ಹಾದು ಹೋಗ್ರಿ ಅಂತ ಹಂಗೆ ಬಿಡೋದಿಲ್ಲ. ಆ ಉಪದ್ರವದಲ್ಲಿ ಇದ್ದುಕೊಂಡು ದೇವರು ನಮ್ಮನ್ನ ಏನ್ ಮಾಡ್ತಾರೆ? ಬಿಡುಗಡೆ ಕೊಡ್ತಾರೆ. ಹಲ್ಲೆಲೂಯಾ. ಎಲ್ಲಿವರೆಗೂ ಈ ಉಪದ್ರವ ಇರುತ್ತೆ? ಸೈತಾನ ಈ ಲೋಕದಲ್ಲಿ ಇರೋವರೆಗೂ. ಹಲ್ಲೆಲೂಯಾ. ಸೈತಾನ ಈ ಲೋಕದಲ್ಲಿ ಇರೋವರೆಗೂ ನಮಗೇನು ಇರುತ್ತೆ? ಉಪದ್ರವ ಇರುತ್ತೆ. ಯಾಕಂದ್ರೆ ಅವನು ಕ್ರಿಸ್ತನಿಗೆ ವಿರೋಧಿ. ಅದೇ ರೀತಿಯಲ್ಲಿ ಕ್ರಿಸ್ತುವನ್ನ ಯಾರೆಲ್ಲ ನಂಬ್ತಾರೋ ಕ್ರಿಸ್ತನನ್ನ ಅವ್ರಿಗೆಲ್ಲ ಅವನು ವಿರೋಧಿ. ಅವಾಗ ಅವನು ಇರೋವರೆಗೂ ನಮಗೇನು ಇರೋದಿಲ್ಲ? ನೆಲೆಯಾದಂಥ ಶಾಂತಿ ಸಮಾಧಾನ ಇರೋದಿಲ್ಲ. ಹಲ್ಲೆಲೂಯಾ. ಸ್ವಲ್ಪ ದೇವರಲ್ಲಿ ನಾವು ಇದ್ದೀವಿ, ಶಾಂತಿ ಸಮಾಧಾನ ಬರುತ್ತೆ. ಟಕ್ಕಂತ ಸೈತಾನ ಏನ್ ಮಾಡ್ತಾನೆ? ಏನಾರು ಒಂದು ತರ್ತಾನೆ. ಹಲ್ಲೆಲೂಯಾ. ಅದು ಯೇಸು ಕ್ರಿಸ್ತನ್ ಏನ್ ಹೇಳ್ತಾರೆ? ನೀವು ನನ್ನಲ್ಲಿ ಇರುವುದಾದ್ರೆ ಅಂತ ಒಂದು ಪರಿಸ್ಥಿತಿಯಲ್ಲಿ ಕೂಡ ಏನೋ ಉಪದ್ರವ ಬಂದರೂ ಕೂಡ ನನ್ನಲ್ಲಿ ನಿಮಗೆ ಏನು ಉಂಟು? ಮನಃಶಾಂತಿ ಉಂಟು. ಹಲ್ಲೆಲೂಯಾ. ಅವಾಗ ಈ ಉಪದ್ರವದಲ್ಲಿ ನಾವು ಹಾದು ಹೋದ್ರೂ ಕೂಡ ನಮ್ಮನ್ನ ಸಮಾಧಾನದಿಂದ ನಡೆಸುವವರು ಯಾರು? ದೇವರು. ಹಲ್ಲೆಲೂಯಾ. ಯಾಕೆ? ಅವರು ಈ ಲೋಕವನ್ನ ಜಯಿಸಿರುವುದರಿಂದ ನಮ್ಮನ್ನು ಕೂಡ ಜಯಶಾಲಿಗಳಾಗಿ ದೇವರು ನಮ್ಮನ್ನ ನಡೆಸುವವರಾಗಿದ್ದಾರೆ. ಹಲ್ಲೆಲೂಯಾ. ಅದಕ್ಕೆ ದೇವರು ಹೇಳಿದ್ರು, ನೀವು ದೃಢವಾಗಿರ್ರಿ. ಉಪದ್ರವನ್ನ ಕಂಡು ನೀವು ಏನು ಕಳವಳ ಪಡಬೇಡ್ರಿ, ಹೆದರ್ಕೋಬೇಡ್ರಿ, ಭಯ ಪಡಬೇಡ್ರಿ, ನೀವು ದೃಢವಾಗಿರ್ರಿ. ಯಾಕೆ? ಈ ಲೋಕವನ್ನ ನಾನು ಜಯಿಸಿದ್ದೀನಿ. ಅದೇ ರೀತಿಯಲ್ಲಿ ಈ ಉಪದ್ರವ, ನೀವು ಯಾವ ರೀತಿಯಾದಂಥ ಉಪದ್ರವದಲ್ಲಿ ನೀವು ಹಾದು ಹೋಗ್ತಿದ್ರೋ ಆ ಉಪದ್ರವದಲ್ಲಿ ಇದ್ದು ನಾನು ನಿಮಗೆ ಬಿಡುಗಡೆ ಕೊಡ್ತೀನಿ. ಹಲ್ಲೆಲೂಯಾ. ಅವರ ಉಪದ್ರವವನ್ನ ನಾವು ಹಾದು ಹೋಗಲೇಬೇಕು. ಯಾಕೆಂದ್ರೆ ಯೇಸು ಸ್ವಾಮಿ ಅವರೇ ಇಂಥ ರೀತಿಯಾದಂಥ ಉಪದ್ರವಗಳನ್ನ, ಅವಮಾನಗಳನ್ನ, ನಿಂದೆಗಳನ್ನ ಎಲ್ಲ ಅವರು ಹಾದು ಹೋದ್ರು. ಅದರಿಂದ ದೇವರ ಮಕ್ಕಳಾಗಿರುವಂತ ನಾವು ಕೂಡ ಇಂಥ ರೀತಿಯಾದಂಥ ಉಪದ್ರವಗಳನ್ನು ನಾವು ಹಾದು ಹೋಗಲೇಬೇಕು. ಇನ್ನೊಂದು ಕಡೆಯಲ್ಲಿ ನಾವು ಸಾಕ್ಷಿಗಳಾಗಿ ನಿಲ್ಲಬೇಕು. ಉಪದ್ರವ ಬಂದರೂ ಕೂಡ ನಾವು ಆ ಉಪದ್ರವವನ್ನ ಕಂಡು ನಾವು ಏನ್ ಮಾಡಬಾರ್ದು? ಎದುರಿ ಓಡಬಾರದು, ಹಿಂಜಾರಿ ಹೋಗಬಾರದು, ದೇವರನ್ನ ತಿರಸ್ಕರಿಸಬಾರದು, ದೇವರನ್ನ ಬಿಟ್ಟು ನಾವು ಎಲ್ಲಿ ಹೋಗಬಾರದು. ದೇವರಲ್ಲಿ ಇದ್ದುಕೊಂಡು ನಾವು ಈ ಲೋಕವನ್ನ ಜಯಿಸಬೇಕು. ದೇವರಲ್ಲಿ ಇದ್ದುಕೊಂಡು ದೇವರು ಹೇಗೆ ಈ ಸೈತಾನನ ಜಯಿಸಿದ್ರೋ, ಮರಣವನ್ನ ಜಯಿಸಿದ್ರೋ, ಪಾತಾಳವನ್ನ ಜಯಿಸಿದ್ರು, ಅದೇ ರೀತಿಯಲ್ಲಿ ನಾವು ಕೂಡ ದೇವರಲ್ಲಿ ಇದ್ದುಕೊಂಡು ಈ ಉಪದ್ರವವನ್ನು ನಾವು ಜಯಿಸಬೇಕು. ಹಲ್ಲೆಲೂಯಾ. ನನ್ನ ಜೀವಿತದಲ್ಲಿ ಕೂಡ ದೇವರು ಏನು ಅಂದ್ರೆ ನನ್ನ ಜೀವಿತದಲ್ಲಿ ಕೂಡ ಎಷ್ಟೋ ಉಪದ್ರವಗಳು. ನಾನು ಪ್ರಾರಂಭದಲ್ಲಿ ಸೇವೆಗೆ ಬರುವಾಗಲೇ ಸೈತಾನನು ನನ್ನನ್ನು ಒಂದು ರೀತಿಯಾದಂಥ ಉಪದ್ರವದಲ್ಲಿ ತಳ್ಳಿದ. ಒಂದು ಸ್ತ್ರೀಯ ಮುಖಾಂತರವಾಗಿ ನನ್ನನ್ನು ಬೀಳಿಸಿ ನಾನು ಸೇವೆನೇ ಮಾಡಬಾರದು ಎಂಬುದಾಗಿ ಪ್ರಾರಂಭದಲ್ಲೇ ಅವನು ಏನು ಮಾಡ್ದ? ಪ್ಲಾನ್ ಮಾಡ್ದ. ಆದರೆ ದೇವರು ಅದರಿಂದ ನನಗೆ ಬಿಡುಗಡೆ ಕೊಟ್ಟು ಸೇವೆಯಲ್ಲಿ ನನ್ನನ್ನು ಇಟ್ಟರು. ಮತ್ತೆ ಸೇವೆಗೆ ಬಂದಾದ ಮೇಲೆ ಕೂಡ ಅನೇಕ ವಿಧವಾದಂಥ ಉಪದ್ರವ. ಆದರೆ ದೇವರು ನನ್ನನ್ನು ಕೈ ಬಿಟ್ಟಿಲ್ಲ. ಹಲ್ಲೆಲೂಯಾ. ಪ್ರತಿಯೊಂದು ಉಪದ್ರವದಿಂದ ದೇವರು ನನಗೆ ಬಿಡುಗಡೆಯನ್ನು ಕೊಟ್ಟು ಇಲ್ಲಿವರೆಗೂ ದೇವರು ತಂದು ನಿಲ್ಲಿಸಿದ್ದಾರೆ. ಹಲ್ಲೆಲೂಯಾ. ಈಗಲೂ ಕೂಡ ಏನು ಕೆಲವೊಂದು ವಾರಗಳಿಂದ ನನಗೆ ಏನು ನನ್ನ ಏನನ್ನೋದು ತುಂಬ ಉಪದ್ರವ, ನನ್ನಿಂದ ಸಹಿಸಿಕೊಳ್ಳುವುದಕ್ಕೆ ಆಗದೇ ಇರುವಂಥ ರೀತಿಯಲ್ಲಿ ಏನು ತೊಂದರೆ, ಹಿಂಸೆ. ಬೇರೆ ಯಾರಾಗಿದ್ದಿದ್ರೆ ಇಷ್ಟೊತ್ತಿಗೆ ನೇಣು ಹಾಕೊಂಡು ಸಾಯ್ತಾ ಇದ್ರು. ಹಲ್ಲೆಲೂಯಾ. ನನಗೂ ಅಂತ ಒಂದು ಚಿಂತೆ ಬಂತು. ನಾನು ಹಾದು ಹೋದಂಥ ಒಂದು ಪರಿಸ್ಥಿತಿ, ಅದನ್ನು ಹೊರಗಡೆ ಹೇಳೋದಕ್ಕೆ ಸಾಧ್ಯವೂ ಇಲ್ಲ.
ಅಂಥ ಒಂದು ಪರಿಸ್ಥಿತಿ ಈ ಒಂದು ಕೆಲವೊಂದು ವಾರಗಳಿಂದ ನಾನು ಅನುಭವಿಸ್ಕೊಂಡು ಬರ್ತಾ ಇದ್ದೀನಿ. ಆದರೆ ದೇವರು ಎಲ್ಲದರಿಂದನೂ ನನಗೆ ಬಿಡುಗಡೆ ಕೊಟ್ಟು ಇವತ್ತು ದೇವರು ಹೇಳಿದ್ರಲ್ಲ, ನನ್ನಲ್ಲಿ ಏನುಂಟು? ಮನಃಶಾಂತಿ ಉಂಟು. ಆ ರೀತಿಯಾದಂಥ ಒಂದು ಮನಃಶಾಂತಿಯನ್ನು ದೇವರು ಕೊಟ್ಟು ಇವತ್ತು ದೇವರು ನನಗೆ ಜಯವನ್ನು ಕೊಟ್ಟಿದ್ದಾರೆ. ಇಲ್ಲಾಂದರೆ ನಾನು ಇಲ್ಲಿ ನಿಂತ್ಕೊಂಡು ನಾನು ಪ್ರಸಂಗ ಮಾಡ್ತಾ ಇರಲಿಲ್ಲ. ಇವತ್ತು ದೇವರಿಗಾಗಿ ನಾನು ಇಲ್ಲಿ ಸಾಕ್ಷಿಯಾಗಿ ನಿಂತಾ ಇರಲಿಲ್ಲ. ಯಾಕಂದರೆ ಸೈತಾನನು ಅಂಥ ಒಂದು ಉಪದ್ರವದಲ್ಲಿ ನನ್ನನ್ನು ತಳ್ಳಿ ನನ್ನ ಸೇವೆಯನ್ನೇ, ಯಾಕಂದರೆ ಇವತ್ತನೇ ನನ್ನ ಸೇವೆಯಲ್ಲಿ ಬೆಳೀತಾ ಇದ್ದೀನಿ. ದೇವರು ನನ್ನನ್ನು ಮೇಲಕ್ಕೆ ತರ್ತಾ ಇದ್ದಾರೆ. ಇಂಥ ಒಂದು ಸನ್ನಿವೇಶದಲ್ಲಿ ನನ್ನನ್ನು ಮುಳುಗಿಸ್ಬಿಟ್ಟು ಇವನ ಸೇವೆಯನ್ನು ಮುಳುಗಿಸ್ಬಿಡ್ಬೇಕು, ಇವನ ಸೇವೆಯನ್ನು ಬಂದು ಇಲ್ಲಿಗೆ ಸ್ಟಾಪ್ ಮಾಡಬೇಕು, ಇವನ ಇಲ್ಲಿಗೆ ಏನು ಇಲ್ಲದೆ ಶೂನ್ಯವಾಗಿ ಮಾಡಬೇಕು ಅಂತ ಹೇಳಿ ಸೈತಾನನು ಕುತಂತ್ರವನ್ನು ಮಾಡಿ ಅವನು ದೊಡ್ಡ ಒಂದು ಶೋಧನೆ, ಒಂದು ಕಾರ್ಯವನ್ನು ನನ್ನ ಜೀವಿತದಲ್ಲಿ ತಂದಾಕದ. ಹಲ್ಲೆಲೂಯ. ನಿಜವಾಗಿ ನಾನು ಹೇಳಬೇಕಾದ್ರೆ ದೇವರೇ ಬೇಡ ಅನಿಸ್ಬಿಡ್ತು ನನಗೆ. ದೇವರೇ ಬೇಡ. ಏನಕ್ಕೆ ನನಗೆ ದೇವರು? ಇಷ್ಟೆಲ್ಲ ನಾನು ನಿನಗಾಗಿ ಕಷ್ಟಪಟ್ಟಿದ್ದೀನಿ, ನಿನಗಾಗಿ ಕೆಲಸ ಬಿಟ್ಟಿದ್ದೀನಿ, ನಿನಗಾಗಿ ನಾನು ಮನೆ ಬಿಟ್ಟಿದ್ದೀನಿ, ನಿನಗಾಗಿ ನಾನು ಎಷ್ಟೋ ದಿನ ನಾನು ಉಪವಾಸ ಇದ್ದಿದ್ದೀನಿ, ಊಟ ಇಲ್ಲದೆ ಇದ್ದಿದ್ದೀನಿ, ಒಂದು ಲೋಟ ಟೀ ಕೂಡ ಗತಿ ಇಲ್ಲದೆ ಅಂಥ ಒಂದು ಪರಿಸ್ಥಿತಿಯಲ್ಲೆಲ್ಲ ನಾನು ಹಾದು ಬಂದು ಇಂಥ ಒಂದು ಸಮಯದಲ್ಲಿ ನನಗೆ ಈ ಥರ ಒಂದು ಶೋಧನೆ, ಈ ಥರ ಒಂದು ವೇದನೆ, ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾನು ಹಾದು ಹೋಗ್ಬೇಕಾ? ನನಗೇನಕ್ಕೆ ನೀನು? ಹಂಗಾರೆ ನೀನು ಏನು ದೇವರು? ನಿನಗಾಗಿ ನನ್ನ ಮನಸ್ಸಲ್ಲಿ ನಾನು ಬಂದು ಒಂದು ಆಲೋಚನೆಯನ್ನು ನಾನು ಇಟ್ಟಿದ್ದೀನಿ. ನಿನಗಾಗಿ ನಾನು ಈ ರೀತಿ ನಾನು ಮಾಡಬೇಕು, ಇಂಥ ಕೆಲಸಗಳನ್ನ ಮಾಡಬೇಕು, ಈ ರೀತಿ ನಾನು ನಿನಗಾಗಿ ಸೇವೆ ಮಾಡಬೇಕಂತ ನಾನು ಪ್ರಯತ್ನ ಪಡ್ತಾ ಇದ್ದೀನಿ, ಆಸೆಗಳನ್ನ ಇಟ್ಕೊಂಡಿದ್ದೀನಿ. ಇಂಥ ಸಮಯದಲ್ಲಿ ನನಗೆ ಈ ರೀತಿಯಾದಂಥ ಒಂದು ಶೋಧನೆ, ಮತ್ತೆ ನಾನು ಏನಕ್ಕೆ ಬದುಕಬೇಕು? ನನ್ನನ್ನೇನಕ್ಕೆ ನೀವು ಸೇವೆಗೆ ಕರೆದಿರಿ? ದೇವ್ರು ನೋಡಿ ನಾನು ಪ್ರಶ್ನೆ ಕೇಳ್ತಾ ಇದ್ದೆ. ಆದರೂ ಕೂಡ ದೇವರು ನನ್ನನ್ನು ಕೈ ಬಿಟ್ಟಿಲ್ಲ. ದೇವರ ವಾಕ್ಯದ ಮುಖಾಂತರವಾಗಿ ದೇವರು ಪ್ರತಿದಿನ ನನ್ನನ್ನು ಬಲಪಡಿಸ್ಕೊಂಡೇ ಬಂದರು. ದೇವರು ನನ್ನ ಕೈ ಬಿಟ್ಟಿಲ್ಲ. ದೇವರು ನನಗೆ ವಾಗ್ದಾನಗಳನ್ನ ಕೊಟ್ಟರು. ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ ದೇವರು ನನಗೆ ಕೆಲವೊಂದು ವಾಕ್ಯಗಳ ಮುಖಾಂತರವಾಗಿ ದೇವರು ನನ್ನನ್ನು ಬಲಪಡಿಸಿ, ನೀನು ಧೈರ್ಯವಾಗಿರು, ನೀನು ಲಜ್ಜೆ ಕೆಟ್ಟು ಹೋಗೋದಿಲ್ಲ, ನಿನಗೆ ವಿರೋಧವಾಗಿ ರೂಪಿಸುವಂಥ ಆಯುಧಗಳು ಅದು ಯಾವುದು ಸಫಲವಾಗದೆ ಹೋಗುವುದು ಈ ರೀತಿಯೆಲ್ಲ ದೇವರು ವಾಗ್ದಾನಗಳನ್ನ ಕೊಟ್ಟು ನನ್ನ ಬಲಪಡಿಸಿ ಇವತ್ತು ಅದರಿಂದಲೇ ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ. ಇಲ್ಲಾಂದರೆ ಇಷ್ಟರವರೆಗೆ ನಾನು ಈ ಲೋಕವನ್ನು ಬಿಟ್ಟು ಹೋಗ್ತಾ ಇದ್ದೆ. ಹಲ್ಲೆಲೂಯಾ. ಯಾಕಂದರೆ ಉಪದ್ರವವನ್ನು ನಾವು ಸಹಿಸ್ಕೋಬೇಕು. ಉಪದ್ರವಗಳನ್ನ ನಾವು ದಾಟಿ ಹೋದ ಮೇಲೆ ದೇವರು ಹೇಳಿದ್ರು, ಈ ಉಪದ್ರವ ಇದು ಮುಗ್ದಾದ ಮೇಲೆ ನಿಂಗೆ ಒಂದು ಒಳ್ಳೆ ಆಶೀರ್ವಾದ ಇದೆ. ಹಲ್ಲೆಲೂಯಾ. ಪ್ರೀತಿಯ ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಕೆಲವೊಮ್ಮೆ ನಮಗೆ ಪ್ರಶ್ನೆ ಹೇಗೆ ಹೇಳೋದಂತಂದ್ರೆ, ನಮ್ಗೆ ಗೊತ್ತಾಗೋದಿಲ್ಲ ನಮ್ಮ ಜೀವಿತದಲ್ಲಿ ಯಾಕಪ್ಪ ಇಂಥ ಒಂದು ಪರಿಸ್ಥಿತಿ ಬಂತು, ಇಂಥ ಒಂದು ಕಾರ್ಯ ಯಾಕೆ ನಮ್ಮ ಜೀವಿತದಲ್ಲಿ ನಡೀತು ಅಂತ ನಿಮಗೆ ಪ್ರಶ್ನೆ ಮಾಡ್ಕೊಳ್ಳೋಕೆ ಕೂಡ ಆಗೋದಿಲ್ಲ. ನೀವು ಕಣ್ಣು ಮುಚ್ಚಿ ಕಣ್ಣು ತೆರೆಯೋ ಅಷ್ಟರಲ್ಲಿ ಟಕ್ಕಂತ ನಡೆದೋಗಿರುತ್ತೆ. ನಿಮ್ಗೆ ಗೊತ್ತಾಗೋದಿಲ್ಲ. ನೀವು ಪ್ರಶ್ನೆ ಮಾಡಬೇಕಾದ್ರೂ ಕೂಡ ನಿಮಗೆ ಅರಿವಿರೋದಿಲ್ಲ, ಏನಕ್ಕೆ ಇದು ನಡೀತು, ಯಾಕೆ ಈ ರೀತಿಯಾದಂಥ ಒಂದು ಕಾರ್ಯ ನಮ್ಮ ಜೀವಿತದಲ್ಲಿ ಸಂಭವಿಸಿತು, ನಿಮ್ಗೆ ಗೊತ್ತಾಗೋದಿಲ್ಲ. ಆದರೆ ನಡೆದು ಇರುತ್ತೆ, ಅದು ನಡೆದು ಹೋಗುತ್ತೆ. ಇವಾಗ ನನ್ನ ಜೀವಿತದಲ್ಲಿ ಕೂಡ ಅದೇ ನಡೆದಿತ್ತು. ಹಲ್ಲೆಲೂಯಾ. ಕೆಲವೊಂದು ವಾರಗಳು ನನಗೂ ದೇವರಿಗೂ ಒಂದೇ ಹೋರಾಟ. ನಾನು ದೇವರ ಬಳಿಯಲ್ಲಿ ಒಂದೇ ಹೋರಾಟದಿಂದ ನಾನು ಹೋಗ್ತಾ ಇದ್ದೀನಿ. ದೇವರ ಹತ್ರ ಪ್ರಶ್ನೆಗಳ ಮೇಲೆ ಪ್ರಶ್ನೆ. ಹಲ್ಲೆಲೂಯಾ. ಆದರೂ ಕೂಡ ದೇವರು ನನ್ನ ಕೈ ಬಿಟ್ಟಿಲ್ಲ. ವಾಕ್ಯದ ಮುಖಾಂತರವಾಗಿ ಬಲಪಡಿಸಿ ಇವತ್ತು